ಏನಿಲ್ಲದೆ ಜನರನ್ನ ತಪ್ಪು ತಿಳಿಯುವ ಸ್ವಭಾವ ಮಾನವರಿಗೆ. ರಾಮನ ಆದರ್ಶದಲ್ಲಿ ಕೈಕೇಯಿಯ ಜೊತೆಗಿರುವ ದಶರಥ ರಾಜನ ಮನಸ್ಸಿನ ಭಾವಗಳನ್ನು ಹೇಳುವಂಥ ಪ್ರಸಂಗ ಇದೆ. ದೇವಶ್ಚ ದಶರಥ ದೇವೀಚ ಕೈಕೇಯಿ ಸಮಾಗಮ್ಯ ಮದಂತರೆ, ಇಬ್ಬರು ಕೂಡಿ ಮದಂತರೆ ನನ್ನ ವಿಷಯದಲ್ಲಿ ಮಂತ್ರಯೇತೆ ಧ್ರುವಂ ಕಿಂಚಿತ, ಏನೋ ವಿಷಯವನ್ನ ಆಲೋಚನೆ ಮಾಡ್ತಾ ಇದ್ದಾರೆ. ಅಭಿಷೇಚನ ಸಂಹಿತಂ, ಪಟ್ಟಾಭಿಷೇಕ ಹೇಗೆ ಮಾಡಬೇಕು ಅಂತನ್ನುವುದರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ. ಪ್ರಾಯಶಃ ಅದಕ್ಕಾಗಿ ನನ್ನನ್ನು ಕರೆಕಳಿಸಿದ್ದಾರೆ ಎಂದಾಗಿ ರಾಮ ಹೇಳುವ. ಅಂದರೆ ಜನರನ್ನ ತಪ್ಪಾಗಿ, ಕ್ರೂರವಾಗಿ, ಕೆಟ್ಟದ್ದಾಗಿ ಚಿಂತನೆ ಮಾಡುವ ಜನರನ್ನೂ ಕೂಡ ಚಂದವಾಗಿ ನಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ ಅಂತ ಭಾವಿಸುವುದೇನಿದೆಯಲ್ಲ, ಇದು ಮನುಷ್ಯನ ಶುದ್ಧ ಭಾವದ ಪ್ರತೀಕ, ಶುದ್ಧ ಸತ್ವದ ಪ್ರತೀಕ. ಏನಿಲ್ಲದೆ ಕಲ್ಬಶ ಇದ್ದಂತಹ ಮನುಷ್ಯನಿಗೆ ಕೆಟ್ಟದ್ದೇ ವಿಚಾರ ಬರುತ್ತೆ. ರಾಮಚಂದ್ರ ಅದಕ್ಕೆ ತೀರ ಹೊರತಾಗಿ